ಅವನು ಮೋಸ್ಗಾರ. ನೀನು ಅವನ ನಂಬೇಡ. ಅವನು ತುಂಬಾ ಕೆಟ್ಟವನು. ಈ ಕಡೆ ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ. ಆ ಕಡೆ ಜಾನುನ ಪ್ರೀತಿ ಮಾಡ್ತಾ ಇದ್ದಾನೆ. ಇವಾಗ ನೋಡಿದ್ರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಬಂದು ಅವಳಿಗೆ ಐ ಲವ್ ಯು ಅಂತ ಹೇಳಿ ಇವಾಗ ನಿನಗೆ ಹೂವಿನ ಬೊಕ್ಕೆ ಕೊಟ್ಟು ನಿನಗೆ ಪ್ರಪೋಸ್ ಮಾಡ್ದ. ಅಂದರೆ ಅವನ ಮನಸ್ಸಲ್ಲಿ ಮೂರು ಜನ ಇದ್ದಾರೆ ಅಂತ ಅರ್ಥ ಆಯಿತು. ನಾಳೆ ನೀನು ಅವನ ಮದುವೆ ಆದರೆ ನಿನ್ನ ಗತಿ ಅದೋ ಗತಿ. ನಾನಿರೋದನ್ನೇ ಹೇಳ್ತಾ ಇದ್ದೀನಿ. ಕೇಳೋದು ಬಿಡೋದು ನಿನ್ನಿಷ್ಟ. ನಾನಂತೂ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ ಅಷ್ಟೇ. ಆದರೆ ಒಂದು ಅಮ್ಮೋ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಿನಗೊಂದು ಗತಿ ಕಾಣಿಸ್ದೆ ನಾನಂತೂ ಸುಮ್ಮನೆ ಇರಲ್ಲ. ನಮ್ಮಪ್ಪ ಯಾರು ಅಂತ ನಿನಗಿನ್ನೂ ಗೊತ್ತಿಲ್ಲ ಸರಿಯಾಗಿ. ನಮ್ಮಪ್ಪಂಗೆ ಹೇಳೇ ಹೇಳ್ತೀನಿ, ಬಿಡೋದಿಲ್ಲ, ಬಿಡೋ ಮಾತೇ ಇಲ್ಲ. ಹೋಗೇ ಹೋಗು. ನಮ್ಮ ಮಾಮ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದಿ. ನಮ್ಮ ಮಾಮ ಏನು ಅಂತ ನನಗೆ ಗೊತ್ತಿದೆ. ನೀನು ನನಗೆ ಹೇಳಬೇಕಾಗಿಲ್ಲ. ಏನು ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಬಂದ್ಬಿಟ್ಲು ಲಂಬೋದರಿ. ಉದ್ದನ ಕಡ್ಡಿ ಹಂಗಿದೆಯಾ, ಊದಿನ ಕಡ್ಡಿ ಥರ ಇಲ್ಲಿ ಬಂದ್ಬಿಟ್ಟಿದ್ದಾಳೆ ಮಾತಾಡೋಕ್ಕೆ. ನನ್ನ ಮಾಮನ ಬಗ್ಗೆನೇ ಮಾತಾಡ್ತೀಯಾ? ಪಾಪ ಆ ಜಾನು ಅವರು ಸುಮ್ಮನೆ ನಿಂತ್ಕೊಂಡಿದ್ದಾರೆ. ನೀನು ಎಷ್ಟೆಲ್ಲ ಮಾತಾಡ್ತೀಯಾ? ನೋಡೋಕೆ ಮಗ ಈಟೇ ಇದ್ರೂ ಮಾತುಗಳು ತುಂಬ ದೊಡ್ಡದಾಗೇ ಇದೆ. ನಮ್ಮಂಗಾದ್ರೆ ಇದೆಯಾ ನೀನು? ಮಗ ನೋಡು, ಫಾರಿನವಳಂತೆ, ಫಾರಿನವಳು. ಹೇಗಿದ್ದಾಳೆ, ಹಿಂಗೆ ನಿಂತಾಳೆ, ಒಂಥರ ಗೊಂಬೆ ಥರ. ನೋಡು, ಜಾಸ್ತಿ ಮಾತಾಡಬೇಡ. ನಿಂಗೆ ಎಷ್ಟಿದೆಯೋ ನೀನು ಅಷ್ಟೇ ನೋಡ್ಕೊ. ನಮ್ಮಪ್ಪ ಯಾರು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಗೊತ್ತಾದರೆ ನಿಮ್ಗೊಂದು ಗತಿ ಕಾಣಿಸ್ದೆ ನಾನಂತೂ ಬಿಡಲ್ಲ. ಜಾನು, ನಾನಿವಾಗ ಬರ್ತೀನಿ. ಹೋಗೆ ಹೋಗು. ನನ್ನ ಕೈಗೇನಾದ್ರೆ ನೀನು ಸಿಕ್ಕಾಕೊಂಡ್ರೆ ಅಪ್ಪಚ್ಚಿ ಆಗ್ತೀಯಾ? ಮೊದಲಿನಿಂದ ತೊಲಗು. ನಾನು ಅಪ್ಪಚ್ಚಿ ಆಗ್ಬೋದು, ಆದರೆ ನಿನ್ನೆ ಮಾತ್ರ ಇವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಇವಂಗೊಂದು ಗತಿ ಕಾಣಿಸ್ದೆ ನಾನು ಈ ಊರು ಬಿಟ್ಟು ಹೋಗಲ್ಲ. ನನ್ನನ್ನೇ ರಿಜೆಕ್ಟ್ ಮಾಡಿ ನನಗೆ ಮೋಸ ಮಾಡೋಕ್ಕೆ ಹೋಗ್ತಾ ಇದ್ದಾನಲ್ಲ, ಇವನ್ನ ಮಾತ್ರ ನಾನು ಯಾವತ್ತೂ ಕ್ಷಮಿಸಲ್ಲ, ಕ್ಷಮಿಸಲ್ಲ, ಕ್ಷಮಿಸಲ್ಲ ಅಮ್ಮ. ನೆನ್ಪಿಟ್ಕೊ ನೀನು. ಅಲ್ಲ, ನೀನು ಯಾರು ನನ್ನನ್ನು ಕ್ಷಮಿಸೋಕ್ಕೆ? ನಾನೇನಾದರೂ ನೀನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ನಾ? ಇಲ್ಲ ಅಲ್ಲ, ನೀನೇ ತಾನೇ ನನಗೆ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಪ್ರಪೋಸ್ ಮಾಡಿರೋದು. ಇವಾಗ ಬಂದು ನನ್ನನ್ನೇ ಕ್ಷಮಿಸಲ್ಲ ಅಂತ ಹೇಳ್ತೀಯಾ? ನೋಡಿ, ಇಲ್ಲಿಂದ ತೊಲಗಿಬಿಡು ಸುಮ್ಮನೆ. ನನಗೆ ತಲೆ ಕೆಟ್ಟರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಜನ ಹೇಳೋವಳಿಗೆ ನೀನೇ. ಅಯ್ಯೋ ಸ್ವೀಟಿ, ನೀನು ನಡಿ. ಅಮ್ಮ, ನಾನು ಹೇಳ್ತೀನಿ, ನೀನು ಸುಮ್ಮನಿರು. ನಿಮ್ಮ ಹೆಸರು ಏನು ಅಂದ್ರಲ್ಲ, ಅಂಕಿತ ಅಲ್ಲ? ಸೊ ನಾನು ಅವ್ರನ್ನ ಕಳಿಸ್ತೀನಿ, ನೀವು ಬೇಜಾರು ಮಾಡ್ಕೊಬಿಡಿ. ನಡಿ ಸ್ವೀಟಿ, ಏನಾದರೂ ಮಾಡ್ಕೊಂಡು ಹೋಗಿ. ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ. ಛೇ, ನಾನು ಪ್ರಪೋಸ್ ಮಾಡೋ ಹೊತ್ತಿಗೆ ಈ ಅಂಕಿತ ಬರಬೇಕಾ? ಹಾಳಾದ ಅಂಕಿತ ಬರೀ ಯಾವಾಗಲೂ ಅಡ್ಡಕಾಲಲ್ಲೇ ಇರ್ತಾಳೆ. ಇವಳು ನೋಡಿದ್ರೆ ಒಂದೊಂದು ಸರಿ ಸಿಟ್ಟು ಬರುತ್ತೆ. ಜಾನು ಹೋಗ್ತಾಳೆ ಏನೋ. ಜಾನು ನಾನು ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡೆ. ಐ ಲವ್ ಯು ಜಾನು, ನನ್ನ ಮನಸ್ಸಲ್ಲಿರೋದು ನೀನು. ಆದರೆ ನಾನು ಇವಳನ್ನ ಮದುವೆ ಆಗ್ತಾಯಿದ್ದೀನಿ. ಛೇ, ಇವಳೊಂಥರ ಇದ್ದಾಳೆ. ಫಾರಿನಲ್ಲಿ ಕಲಿತು ಬಂದಿದ್ದಾಳಂತೆ. ಅವಳ ಡ್ರೆಸ್ಸು, ಅವಳು ಹೇಗಿದ್ದಾಳೆ ನೋಡು, ಸೇಮ್ ದಿಟ್ಟು ಅವ್ರ ಅಮ್ಮನ ಥರ. ಅದೇ ನೀನು ನೋಡು, ಒಳ್ಳೆ ಯಂಗ್ ಲೇಡಿ ಥರ ಇದೆಯಾ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಕಣ್ಣು ಕೂಡ ಬಿಳಿಸೋಕ್ಕಾಗಲ್ಲ. ಸರಿ ಅಂಕಿತಾ, ನಿಮ್ಮ ಮದುವೆಗೆ ನಾನು ಬರ್ತೀನಿ. ಅಮ್ಮ, ನಾನಿನ್ನೂ ಹೋಗ್ತೀನಿ. ಸುಮ್ಮನೆ ಇಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಮತ್ತೆ ಮನೇಲಿ ಲೇಟ್ ಆದರೆ ಬೈತಾರೆ, ಯಾಕೆ ಇಷ್ಟೊತ್ತು ಲೇಟು, ಹೋಗಿ ಜಲ್ದಿ ಬರುತ್ತಾನೆ ಕಾಲೇಜ್ಗೆ ಹೋಗಿ ಅಂತ ಹೇಳಿ. ಇವತ್ತು ನೋಡಿದ್ರೆ ಕಾಲೇಜ್ಗೂ ಹೋಗಿಲ್ಲ. ಇದೇ ರಾಮಾಯಣ ಆಗಿದೆ. ಅಂದರೆ ಇವತ್ತು ನೀವು ಕಾಲೇಜ್ಗೆ ಹೋಗಿಲ್ವಾ? ಇಲ್ಲ, ಅವಳು ಮಾತಾಡಬೇಕು ಅಂತ ಕರ್ಕೊಂಡು ಬಂದಳು. ಹಾಗಾಗಿ ಬಂದ್ವಿ. ಫೋಟೋ ಶೂಟ್ ಮಾಡ್ಸೋಣ ಅಂತ ಅಂದು. ಆಯಿತು ಅಂತ ಅಂದೆ. ಆದರೆ ಇಲ್ಲಿ ನೋಡಿದ್ರೆ ಪ್ರಪೋಸ್ ಮಾಡೋಕ್ಕೆ ನಿಂತಳು. ಸರಿ ಅಂತ ನಾನು ಸುಮ್ಮನೆ ಸೈಡಿಗೆ ನಿಂತೆ. ಆದರೆ ಲಾಸ್ಟಲ್ಲಿ ನೀನು ಬಂದೆ. ಅದು ಏನೇನೋ ಆಯಿತು. ಅಮ್ಮಕ್ಕಂತೂ ಹೇಳೇ ಬಿಟ್ಟ ಬಿಡು, ನನಗಂತೂ ಇಷ್ಟ ಇಲ್ಲ, ನಾನು ಮದುವೆ ಆಗಲ್ಲ ಅಂತ ಹೇಳ್ದ. ಆದರೆ ಅವಳು ಕೇಳ್ತಾನೆ ಇರಲಿಲ್ಲ. ನನಗೆ ಮದುವೆ ಫಿಕ್ಸ್ ಆಗಿದೆ, ನಾನು ಆ ಹುಡುಗಿನೇ ಮದುವೆ ಆಗಬೇಕು, ನನ್ನ ಮನಸ್ಸಲ್ಲಿರೋದು ಅದೇ ಹುಡುಗಿ ಅಂತಲೇ ಹೇಳಿದ್ರು. ಅವಳು ಅದನ್ನು ಕೇಳ್ತಾನೆ ಇಲ್ಲ. ಅವಳಿಗೆ ಅದಿಲ್ಲ. ನಾನು ಮದುವೆ ಆಗಬೇಕು, ಅದು ನಿನ್ನನ್ನೇ. ನಾನು ನಿನ್ನ ಪ್ರೀತಿ ಮಾಡ್ತಾಯಿದ್ದೀನಿ, ನೀನು ನನ್ನ ಪ್ರೀತಿ ಮಾಡಬೇಕು ಅಂತ ಅವನಿಗೆ ಕಂಡೀಷನ್ ಆಗ್ತಾಳೆ. ಅದು ಹೇಗಾಗುತ್ತೆ? ಅವ್ರಿಗೂ ಅವನ ಮೇಲೆ ಪ್ರೀತಿ ಇರಬೇಕು, ಅವ್ರಿಗೂ ಅವಳ ಮೇಲೆ ಪ್ರೀತಿ ಇರಬೇಕು. ಪ್ರೀತಿ ಇದ್ದರೆ ತಾನೇ ಪ್ರೀತಿ ಆಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಹೇಗಾಗೋಕ್ಕಾಗುತ್ತೆ? ಅವಳು ನೋಡಿದ್ರೆ ಹಾಗೆ. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ಹಾಗಿರ್ತಾರೆ. ಏನು ಮಾಡೋಕ್ಕಾಗುತ್ತೆ? ನಾವೇ ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಸರಿ, ನನಗೂ ಹೊತ್ತಾಗುತ್ತೆ. ನಾನು ಮತ್ತೆ ನಿಮಗೆ ಸಿಗ್ತೀನಿ. ಬಾಯ್ ಅಂಕಿತಾ. ಬಾಯ್ ಅಮ್ಮ. ಸರಿ, ಆಯಿತು. ನಾಳೆ ಕಾಲೇಜ್ಗೆ ಬರೋದು ಮರಿಬೇಡ. ಮತ್ತು ನಾಡಿದ್ದು ನಾನಂತೂ ಬರೋಲ್ಲ, ಮದುವೆ ಇದೆ. ಸೊ ನಾಳೆ ಒಂದಿನ ಎಕ್ಸಾಮ್ ಇದೆ ಅಲ್ವಾ? ಸೊ ಎಕ್ಸಾಮ್ನ ಮುಗಿಸ್ಕೊಳ್ಳೋಣ. ಇವತ್ತು ಎಕ್ಸಾಮ್ ಬಂದ್ವಿ, ನೀನು ನೋಡಿದ್ರೆ ಕಾಲೇಜ್ಗೆ ಹೋಗಿಲ್ಲ ಅಂತಿಲ್ಲ. ಅಲ್ಲ, ನಿಂಗೇನು ಮೆಂಟ್ಲ? ಅಲ್ಲ ಜಾನು, ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬರೆದ್ಬಿಟ್ಟು ಈ ಕಡೆ ಬಂದಿದ್ವಿ. ನೀನು ನೋಡಿದ್ರೆ ಎಕ್ಸಾಮೇ ಬರ್ತಿಲ್ಲ ಅಂತಿದ್ಯಾ?
ಅಯ್ಯೋ ಹೌದಲ್ವಾ, ನಾನು ಮರ್ತೇ ಬಿಟ್ಟೆ ನೋಡು. ಈ ಗದ್ದಲಲ್ಲಿ ಈ ಜಗಳದಲ್ಲಿ ಎಕ್ಸಾಮ್ ಬರೆದು ಬಂದಿದ್ವಿ ಅನ್ನೋದೇ ಮರೆತು ಕಾಲೇಜ್ಗೆ ಹೋಗಿಲ್ಲ ಅಂತ ಹೇಳಿಬಿಟ್ಟೆ. ಸಾರಿ ಅಂಕಿತ. ಇವತ್ತು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇತ್ತು, ನಾಳೆ ಕನ್ನಡ ಇದೆ. ಸೊ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಅಂತೂ ತುಂಬಾ ಚೆನ್ನಾಗಾಯಿತು. ಎಕ್ಸಾಮು ಜಲ್ದಿ ಮುಗೀತು. ಸೊ ಹಾಗಾಗಿ ಪಟ್ ಅಂತ ಹೊರಗಡೆ ಬಂದ್ವಿ. ಹೆಂಗೋ ಇನ್ನೂ ಟೈಮ್ ಇತ್ತಲ್ಲ, ಕ್ಯಾಂಟೀನ್ಗೆ ಹೋಗಿ ಊಟ ಮಾಡೋದು ಬಿಟ್ಟು ಈ ಕಡೆ ಕರ್ಕೊಂಡು ಬಂದ್ಲು. ಸೊ ಇಲ್ಲಿ ನೋಡಿದ್ರೆ ರಾಮಾಯಣ ಕ್ರಿಯೇಟ್ ಮಾಡಿ ಮತ್ತೆ ಜಗಳ ಮಾಡಿ ಹೋದ್ಲು. ಅವಳು ಹಾಗೇನೆ, ಅವಳು ಒಬ್ಬರ ಜೊತೆ ಆದರೂ ಸರಿಯಾಗಿರ್ತಾಳ? ಎಲ್ಲರ ಜೊತೆ ಜಗಳನೇ. ಅದರಲ್ಲೂ ಅಮ್ಮಗನ ಬೇರೆ ಪ್ರೀತಿ ಮಾಡಿದ್ದೀನಿ, ಲವ್ ಮಾಡಿದ್ದೀನಿ, ಐ ಲವ್ ಯು ಅದು ಇದು ಏನೇನೋ ಹೇಳಿದ್ಲು. ಸೊ ಅದನ್ನೆಲ್ಲ ಕೇಳ್ಕೊಂಡು ನೀನು ಬಂದು ಏನೆಲ್ಲ ಆಯಿತು ಅಂತ ನೀನೇ ನೋಡಿದ್ಯಾ. ಸೊ ನಾಳೆ ಕನ್ನಡ ಎಕ್ಸಾಮ್ ಇದೆ, ಜಲ್ದಿ ಪ್ರಿಪೇರ್ ಆಗು ಅಮ್ಮ. ಇಲ್ಲ ಅಂದರೆ ನಾಳೆ ಕನ್ನಡದಲ್ಲಿ ಡುಮ್ಕಿ ಹೊಡ್ಬೇಕಾಗುತ್ತೆ, ಸರಿನಾ? ಅಯ್ಯೋ ಸರಿ ಸರಿ, ಆಯ್ತಾಯಿತು. ನೀನು ನಾಳೆ ಬೇಗ ಬಂದ್ಬಿಡು, ಸರಿನಾ? ಸರಿ ಬಾಯ್. ಬಾಯ್. ಅಂಕಿತಾ ಬಾಯ್. ಆದರೆ ನಿಮ್ಮ ಮದುವೆಗೆ ನಾನು ಪಕ್ಕಾ ಬರ್ತೀನಿ, ಸರಿನಾ? ಸರಿ ಬಾಯ್. ಅಯ್ಯೋ ಇವಳೇನಪ್ಪ ಈ ಥರ ಸಿಟ್ಟಿಲಿ ನೋಡ್ತಾ ಇದ್ದಾಳೆ. ಏನಾಯಿತು? ಇಷ್ಟೊತ್ತ ನಗ್ತಾನೆ ಇದ್ಲು, ಇವಾಗ ನೋಡಿದ್ರೆ ಸಿಟ್ಟಿಲೇ ನೋಡ್ತಾ ಇದ್ದಾಳೆ. ಅಂಕಿತಾ, ಯಾಕೆ ಮಕ್ಕ ಹೀಗೆ ಮಾಡ್ಕೊಂಡಿದೀಯಾ? ಮಾಮ, ನಾನು ನಿನ್ನ ಹತ್ರ ಮಾತಾಡಬೇಕು. ಅಲ್ಲ ಮಾಮ, ಇಬ್ಬಿಬ್ರು ಹುಡುಗಿಯರ ಜೊತೆ ನೀನೊಬ್ಬನೇ ಫ್ರೆಂಡಾ? ಹಾಂ, ಅದು ಬಿಟ್ಟು ಅವ್ರ ಜೊತೆ ಇಲ್ಲಿ ಗಂಟ ಬಂದು ಅವ್ರ ಜೊತೆ ಫೋಟೋ ಶೂಟಾ? ನಿಂಗೆ ಏನಾಗಿದೆ? ತಲೆಗೆಲ್ಲಿ ಏನಾದರೂ ಕೆಟ್ಟಿದೆಯಾ? ಮನೇಲಿ ಮದುವೆ ಓಡಾಟ ಇದೆ, ನಿಮ್ಮ ಮನೇಲೂ ಮದುವೆ ಓಡಾಟ ಇದ್ದೇ ಇರುತ್ತೆ. ಆದರೆ ನೀನು ನೋಡಿದ್ರೆ ಇಲ್ಲಿ ಹುಡುಗಿ ಜೊತೆ ಸುತ್ತಾ ಇದೆಯಾ? ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ ಬರ್ತಾ ಇದೆ. ಅವರೇನೋ ಸುಳ್ಳು ಹೇಳಿ ಜಗಳ ಮಾಡಿ ಹೋದರ ಥರ ಕಾಣಿಸ್ತಾ ಇದ್ದಾರೆ ನನಗೆ ಅವರಿಬ್ಬರ ಮೇಲೂ ನಂಬಿಕೆ ಇಲ್ಲ. ನಿನ್ನ ಮೇಲೂ ಕೂಡ ನಂಗೆ ನಂಬಿಕೆ ಬರ್ತಾ ಇಲ್ಲ ಮಾಮ. ನೀ ಇದೇ ರೀತಿ ಮಾಡಿದ್ರೆ ನಾನಂತೂ ಈ ಮದುವೆ ಆಗಲ್ಲ. ಇವಳು ಮದುವೆ ಆಗಲ್ಲ ಅಂದರೆ ಅಮ್ಮ ನನ್ನ ಕೊಂದ ಬಿಡ್ತಾಳೆ. ಅಯ್ಯೋ ಏನು ಮಾತಾಡ್ತಿದ್ಯಾ ಅಂಕಿತಾ? ನನ್ನ ನೋಡಿದ್ರೆ ನನಗೆ ಹಂಗೆ ಅನ್ಸುತ್ತಾ? ಸರಿ ಬಿಡು, ನಾನು ಕೆಟ್ಟವನಾಗಿದ್ರೆ ಹುಡುಗಿರ ಜೊತೆ ಇದ್ದರೆ ನಾನು ಒಳ್ಳೆಯವನಲ್ವಾ? ಮದುವೆನೇ ಬೇಡ ಅಂತೀಯ? ಮತ್ತೆ ಮಾಮ, ನೀನು ಬಂದು ಇಲ್ಲಿ ಬಂದು ಅವ್ರಿಗೆ ಪ್ರಪೋಸ್ ಮಾಡಿದೆ, ಇವ್ರಿಗೆ ಪ್ರಪೋಸ್ ಮಾಡಿದೆ. ನನಗೆ ಏನಂತ ಒಂದು ಅರ್ಥ ಆಗ್ತಾಯಿಲ್ಲ ಗೊತ್ತಾ ಕ್ಲಿಯರಾಗಿ. ನಾನು ಬರಬೇಕಾದ್ರೆ ನಿನ್ನ ಕೈಯಲ್ಲಿ ಹೂವಿತ್ತು, ಆದರೆ ಅದನ್ನು ನೀವು ತೊಗೊಂಡು ಯಾರಿಗೆ ಇಲ್ಲ ಅವಳ ಕೈಯಲ್ಲಿ ಇತ್ತು. ನೀನು ಜಾನ ಹತ್ರ ಹೋಗಿ ಏನೋ ಹೇಳಬೇಕು ಅಂತ ನಿಂತಿದ್ದೆ. ನಾನು ಬರೋ ಅಷ್ಟರಲ್ಲಿ ನೀನು ಸುಮ್ಮನಾದೆ ಅಲ್ವಾ? ನಿಜ ಹೇಳು ಮಾಮ, ಕರೆ ಹೇಳು. ನೋಡು ಅಂಕಿತಾ, ನಾನು ಅವಳಿಗೆ ಅದೇ ಹೇಳ್ತಾ ಇದ್ದೆ. ನೋಡು, ನಿನ್ನಾದರೂ ಹೇಳ್ತಾನು ನಾನು ಅವಳ ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಳಿ. ನನ್ನ ಮನಸ್ಸಲ್ಲಿರೋದು ಅಂಕಿತಾ ಒಬ್ಬಳೆ, ಅವಳನ್ನ ಬಿಟ್ಟು ನಾನು ಬೇರೆ ಯಾರನ್ನ ಮದುವೆ ಆಗಲ್ಲ ಅಂತ ನೀನಾದರೂ ಹೇಳು ಅಂತ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ಅವಳು ನೀನು ಬಂದ ಮೇಲೆ ಅವಳಿಗೆ ಕ್ಲಾರಿಟಿ ಸಿಕ್ತು. ಕ್ಲಾರಿಟಿ ಸಿಕ್ಕ ಮೇಲೆ ಅವಳು ಇಲ್ಲಿಂದ ಜಗಳ ಮಾಡಿ ಹೋದ್ಲು. ಅದು ನೀನು ಮುಂದೆ ನಡೆದಿರೋದೆ ಅಲ್ವಾ? ಅದು ನನ್ನ ಮುಂದೆ ನಡೆದಿರೋದು, ಆದರೆ ನನ್ನ ಬೆನ್ನ ಹಿಂದೆ ಏನಾಗಿದೆ ಅಂತ ನನಗೆ ಗೊತ್ತಿವಲ್ಲ. ಆದರೆ ಅವಳು ಯಾಕೆ ಹಾಗಂದು? ಅಮ್ಮ ಸರಿ ಇಲ್ಲ, ಅವ್ನು ಒಳ್ಳೆಯವನಲ್ಲ, ಅವ್ನು ಕೆಟ್ಟವನು, ಅವನ ಮದುವೆ ಆಗಬೇಡ ಅಂತ ನನಗೆ ಯಾಕೆ ಹೇಳಿದ್ಲು? ಅವಳಿಗೆ ನಾನು ಪ್ರಪೋಸ್ ಮಾಡಲಿಲ್ಲ, ಅದಕ್ಕೆ ಅವಳು ಹಾಗೆ ಹೇಳಿರೋದು. ನಾನು ನಿನ್ನ ಇಷ್ಟಪಟ್ಟು ಅವಳನ್ನೇ ಹೇಗೆ ನಾನು ಪ್ರಪೋಸ್ ಮಾಡೋಕ್ಕಾಗುತ್ತೆ? ನಿನಗೆ ತಲೆಯಲ್ಲಿ ಏನಿದೆ? ನಿನಗೆ ವಿಚಾರ ಮಾಡೋಕ್ಕೆ ಬರಲ್ವಾ? ನನಗೆ ಯಾಕೋ ನೀನೇನೇ ಹೇಳಿದ್ರು ನಿನ್ನ ಮೇಲೆ ನನಗೆ ನಂಬಿಕೆನೇ ಬರ್ತಾ ಇಲ್ಲ ಮಾಮ. ನನಗೆ ಯಾಕೋ ಈ ಮದುವೆ ಬೇಡ ಅಂತ ಅನಿಸ್ತಾ ಇದೆ. ನಿನ್ನ ಮನಸ್ಸಲ್ಲಿ ಯಾರೋ ಇದ್ದಾರೆ ಅಂತ ಅನಿಸ್ತಾ ಇದೆ. ನಾನು ಹೋಗಿ ಅಮ್ಮಂಗೆ ಹೇಳ್ಬಿಡ್ತೀನಿ. ಇಲ್ಲ ಅಂಕಿತಾ, ಯಾಕೆ ಇದೆ ಮಾಡ್ತಾ ಇದೆಯಾ? ನನಗೆ ನಿನ್ನ ಮೇಲೆ ಪ್ರೀತಿ ಇರಲ್ವಾ? ನೀನೇ ಹೇಳು. ನಾನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ, ಆದರೆ ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಹೋಗ್ತಾ ಇದೆಯಾ? ಪ್ಲೀಸ್ ನಿಲ್ಲು ಅಂಕಿತಾ. ಇಲ್ಲ ಮಾಮ, ನನ್ನ ಬಿಡು, ನಾನು ಹೋಗಬೇಕು. ನೀನು ಈ ರೀತಿ ನನ್ನ ತಡೆಯಕ್ಕೆ ಹೋಗಬೇಡ. ನನಗೆ ಈ ಮದುವೆ ಬೇಡ ಅಷ್ಟೇ. ಅಂಕಿತಾ, ಇವಾಗ ನೀನು ನಿಂತು ನನ್ನ ಮಾತನ್ನ ಕೇಳ್ತೀಯಾ ಇಲ್ವಾ ಹೇಳು? ಅಲ್ಲ, ನಾನು ಇಷ್ಟೊಂದು ಕೇಳ್ಕೊತಾ ಇದ್ದೀನಿ, ನಿನಗೆ ಕೇಳಬೇಕು ಅಂತ ಅನಿಸಾತಿಲ್ಲ. ನಾನು ಇಷ್ಟೊಂದು ಬಿಡ್ಕೊಂಡ್ರು ಇವಾಗಲೇ ನೀನು ಇಷ್ಟೊಂದು ಅಹಂಕಾರ ತೋರಿಸ್ತಾ ಇದೆಯಾ? ಅಮ್ಮ, ಏನು ಮಾಡ್ತಾ ಇದೆಯಾ ಮಾಮ? ಇಲ್ಲಿ ಯಾರಾದರೂ ನೋಡಿದ್ರೆ ಏನು ಮಾಡೋದು? ನೀನು ನೋಡಿದ್ರೆ ಏನು ಮಾಡ್ತಾ ಇದೆಯಾ? ಬಿಡು ನನ್ನ. ಒಂದ್ಸರಿ ನನ್ನ ಮಾತನ್ನ ಕೇಳು. ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನನಗೆ ಗೊತ್ತು. ಐ ಲವ್ ಯು ಅಂಕಿತ. ನನ್ನ ಮದುವೆ ಆದರೆ ಅದು ನಿನ್ನನ್ನೇ, ಅದಕ್ಕೆ ತಾನೇ ನಾನು ಅವಾಗೆ ಹೇಳಿರೋದು ನಾನು ನಿನ್ನನ್ನೇ ಮದುವೆ ಆಗೋದು ಅಂತ. ಆದರೆ ನೀನು ನೋಡಿದ್ರೆ ಅದಾಯಿತು ಇದಾಯಿತು ಅಂತ ಕತೆ ಇದನ್ನು ಮಾಡ್ತಾ ಇದೆಯಲ್ಲ. ಪ್ಲೀಸ್, ನಿನ್ನ ಬಿಟ್ಟು ನಂಗೆ ಬದುಕೋ ಶಕ್ತಿ ಇಲ್ಲ ಅಂಕಿತ. ಸರಿ ಆಯಿತು ಬಿಡು ಮಾಮ. ಯಾರಾದರೂ ನೋಡಿದ್ರೆ ಅದು ನಡು ರೋಡಲ್ಲಿ ಬಿಡು ಮಾಮ. ಹಾಗಾದರೆ ನೀ ನನ್ನ ಮದುವೆ ಆಗ್ತೀಯಾ ಇಲ್ವಾ ಹೇಳು?